ಅವ ಅಪ್ಪ ಹೊಡಿತಾವ್ನೆ. ಬಿಡಕ್ಕಿಲ್ಲ ಅಪ್ಪ ನೋಡಿ ಹೇಳ್ತೀನಿ ನೋಡು, ಅವನ ಹತ್ರ ಹೇಳ್ತೀನಿ ಸ್ಮಶಾನಕ್ಕೆ ಕೊಟ್ಟೋಗ್ತೀನಿ ಅಷ್ಟೇ. ನಾನ್ ಸರಿ ಇಲ್ಲ ಬಿಡಪ್ಪ. ಅರೆ ಪುತ್ರ ಕಣಪ್ಪ. ಬಾವಾ ಏನಾಯ್ತು ನಿನ್ಗೆ? ಇವನ್ಗೇನಾಗೋಯ್ತು ತೀರ್ಥ ಆಗಿರೋದೆಲ್ಲ ನನಗೆ ಏನು ಅಂತ ಕೇಳ್ತೀಯಾ? ಮಕ್ಳಿಲ್ವಲ್ಲಪ್ಪ ಅಂತ ಕಂಡು ದೇವ್ರಿಗೆಲ್ಲ ಹರಕೆ ಕಟ್ಕೊಂಡಿದ್ದಕ್ಕೆ ಈ ನಿಮ್ಮ ಮಾವ ಈ ದೇಹ ಹೊತ್ಕೊಂಡು 48 ದಿವಸ ಒಂದು ಮಂಡಲ ಉಪವಾಸ ಮಾಡಿದಕ್ಕೆ ಆಹಾ ಶ್ರೀರಂಗ ಎಂತ ಮಗನ್ ಕೊಟ್ಬಿಟ್ಟ ಅಂದ್ರೆ ನನ್ನ ಮಗನ್ ಕೊಟ್ಬಿಟ್ಟ. ನಾನ್ ಸರಿ ಇಲ್ಲ, ಅವನ್ಗೆ ಹೇಳ್ತೀನಿ ಸ್ಮಶಾನದಲ್ಲಿ ಕೂತ್ಕೊಂಡ್ಬಿಡ್ತೀನಿ. ಸುಮ್ನೆ ನಿಮಿಷ ತಮ್ಗೆ ಏನಾಗಿದೆ ಅಂತ ಸ್ವಲ್ಪ ಹೇಳ್ತೀರಾ? ಅಪ್ಪ ಅದೇನೋ ಪಿಕ್ಚರು ಕಣೆಯ, ದುನಿಯಾ ಪಿಕ್ಚರ್ ಹೀರೋ ತರ ನಾನು ಆಗ್ಬೇಕು ಅಂತ ಈ ನನ್ ಮಗ ಕಣೆಯ. ಯಾಕೆ ಅವತಾರ ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನಾನು ದುನಿಯಾ ಪಿಕ್ಚರ್ ಹೀರೋಯಿನ್ ಪೂರ್ಣಿನೇ ಮದ್ವೆ ಆಗ್ಬೇಕು, ಅದಕ್ಕೆ ದುನಿಯಾ ಪಿಕ್ಚರ್ ಹೀರೋ ತರ ಗೆಟಪ್ ಚೇಂಜ್ ಮಾಡ್ಕೊಂಡಿದೀನಿ. ನನ್ನ ಹೆಸರು ಶಿವ ಅಂತ ಬದಲಾಯಿಸ್ಕೊಂಡಿದೀನಿ, ಗೊತ್ತಾ? ಒಂದ್ಸತಿ ನೋಡಿದಕ್ಕೆ ನೀನ್ ಇಷ್ಟ ಇದ್ಯಾ? ನಾನು ಅನ್ಭವಿಸ್ತಾ ಇರೋ ನನಗೆ ಗೊತ್ತು. ಆಯ್ತು ಮಾತಾಡ್ತೀನಲ್ಲ, ಮಾತಾಡು. ಏನಂದ್ರೆ ಹೆಸರು? ಪೂರ್ಣಿ. ಅಲ್ಲ ನಿಮ್ಮ ಹೆಸರು? ಶಿವ. ಶಿವ ಅವ್ರೆ, ಈಗ ನೀವು ಆ ಹೀರೋಯಿನ್ ಮದ್ವೆ ಆಗ್ಬೇಕಾ? ಹೌದು. ಯಾಕೋ? ನಾನ್ ಪೂರ್ಣಿನ ಮದ್ವೆ ಆದ್ರೆ ಅವಳು ಹಳೆ ಕಿತ್ತೋಗಿರೋ ಡಬ್ಬ ಬಸ್ಸಲ್ಲೂ ಸಂಸಾರ ಮಾಡ್ತಾಳೆ, ಅದಕ್ಕೆ. ಐಡಿಯಾ ಕರೆಕ್ಟ್ ಆಗೈತಲ್ಲ ಮಾವ. ಎಲ್ರು ಒಂಥರನೇ ತಿಂಗ್ ಮಾಡ್ಬಿಟ್ರೆ ಮನೆ ಕಟ್ಟದೆ. ನಮ್ಮ ಅಪ್ಪನಿಗೆ ಮಗನ ನೀನ್ ವರ್ಕ್ಶಾಪ್ ಅಲ್ಲಿ ಇಟ್ಕೊಂಡು ಮಾಡಕ್ಕಿಲ್ಲ, ನಾನು ಮೆಕ್ಯಾನಿಕ್ ಕೆಲಸ ಮಾಡದ. ಬೇಕಾದ್ರೆ ಬಂಡೆ ಹೊಡಿತೀನಿ, ನನ್ನ ಗುರಿ ಧ್ಯೇಯ ಏನಾಗಬೇಕು? ಗುರಿ ಧ್ಯೇಯ ದೊಡ್ಡ ವರ್ಕ್ಶಾಪ್ ಇಟ್ಟು ಆಚೆ ಹೋಗ್ಬಿಟ್ರೆ ಕತ್ರ ಸಾಕ್ಬಿಡ್ತೀನಿ. ಹುಷಾರು, ಇವ್ನು ಹುಷಾರ ನೋಡ್ಕೊಂಡ್ರು. ಬಾರಪ್ಪ, ಫಾರೆಸ್ಟ್ ಆಫೀಸಲ್ಲಿ ಹರಾಜಿಗೆ ಲೇಟ್ ಆಗುತ್ತೆ, ಬಾ ನೀನು. ಸೇಮ್ ದುನಿಯಾ ಹೀರೋ ತರನೇ ಕೂತ್ಕೊಂಡಿರೋದು. ಹೊಟ್ಟೆ ನೋಡು, ಸೇಮ್ ದುನಿಯಾ ಫಿಲ್ಮ್ ಹೀರೋ ತರನೇ ಇದೆ. ಶೋಲ್ಡರ್ ನೋಡಪ್ಪ, ಚೆಸ್ಟ್ ನೋಡಪ್ಪ, ಎಲ್ಲಾ ಹೀರೋ ತರ ಟೈಟ್. ಹೌದಾ? ನೀವಿಬ್ರು ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಮ್ಮಪ್ಪ ಡಬ್ಬ ನನ್ ಮಗ, ನಾನು ಅರ್ಥನೇ ಮಾಡ್ಕೊಂಡಿಲ್ಲ. ಆದ್ರೂ ನೀನ್ ಈ ಹೆಸರು ಗೆಟಪ್ ಚೇಂಜ್ ಮಾಡ್ಕೊಂಡ ತಕ್ಷಣ ಹುಡುಗಿ ಸಿಗಲ್ಲ. ದುನಿಯಾ ಹೀರೋ ತರ ರೌಡಿಸಂ ಮಾಡ್ಬೇಕು. ರೌಡಿಸಂ ನಾನ್ ಯಾಕೆ ರೌಡಿಸಂ ಮಾಡ್ಬೇಕು? ದುನಿಯಾ ಫಿಲ್ಮ್ ಅಲ್ಲಿ ಹೀರೋ ರೌಡಿ ಆಗಿದ್ದ, ಹೀರೋಯಿನ್ ರೌಡಿನ ಇಷ್ಟ ಪಡ್ತಾಳೆ. ಹೌದಾ? ಅದಕ್ಕೆ ನೀನ್ ರೌಡಿ ಆಗ್ಬೇಕು, ಆಗ್ಲೇ ಅವಳು ನಿನಗೆ ಸಿಗೋದು. ಅಯ್ಯೋ ನೀವು ನಿಮ್ಗೇನಾದ್ರೂ ನಾನು ಕೊಡ್ಲೇಬೇಕು. ಒಂದ್ ನಿಮಿಷ ಇರಿ, ನನ್ನ ಹತ್ರ 2 ಟೊಮಾಟೊ ಇದೆ, ಕೊಡ್ಲಾ? ಅಯ್ಯೋ ಅದ್ರಲ್ಲಿ ಒಂದು ಕಾಯಿ. ಪರವಾಗಿಲ್ಲ, ನೀನು ಇವತ್ತಿಂದ ರೌಡಿ ಆಗ್ಬೇಕು, ಅವಳು ನಿನಗೆ ಸಿಗೋದು. ಪೂರ್ಣಿ ಅವಳು ನಿನಗೆ ಸಿಗೋದು. ಪೂರ್ಣಿ ಅವಳು ನಿನಗೆ ಸಿಗೋದು. ಇದೇನ ಪೊಲೀಸ್ ಸ್ಟೇಷನ್? ಇವ್ರೇ ಅಣ್ಣ ಇನ್ಸ್ಪೆಕ್ಟ್ರು. ನಮಸ್ಕಾರ ಇನ್ಸ್ಪೆಕ್ಟರ್ ಸರ್. ಇನ್ಸ್ಪೆಕ್ಟರ್ ಅಲ್ಲ ರೀ, ಕಾನ್ಸ್ಟೇಬಲ್. ಬೇಕಿತ್ತ ಇದು? ಏನವನು ನಮಸ್ಕಾರ ಮಾಡಿದೆ ಹೋಗ್ತಾವನೆ. ಇರ್ಲಿ ಇರ್ಲಿ. ಗುಡ್ ಮಾರ್ನಿಂಗ್ ಕಾನ್ಸ್ಟೇಬಲ್. ಇನ್ಸ್ಪೆಕ್ಟರ್ ಇದ್ದಾರಾ? ಯಾಕೆ? ಸ್ವಲ್ಪ ಅವ್ರ ಹತ್ರ ಪರ್ಸನಲ್ ಸ್ಪೀಕಿಂಗ್. ನಾನು ನಿನ್ ಕಣ್ಣಿಗೆ ಇನ್ಸ್ಪೆಕ್ಟರ್ ತರ ಕಾಣ್ತಿಲ್ವ? ನೀವೇ ಇನ್ಸ್ಪೆಕ್ಟ್ರಾ? ನಮಸ್ಕಾರ ಸರ್. ಏಯ್, ಯಾರ ನೀನು? ನನ್ನ ಹೆಸರು ಶಿವು ಅಂತ. ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಡೀಲಿಂಗ್ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಏನ್ ಹೇಳು? ಕೂತ್ಕೊಂಡು ಮಾತಾಡ್ಬೋದಲ್ಲ? ಬೇಡ, ನೀನ್ ನಿಂತ್ಕೊಂಡೆ ಮಾತಾಡು. ಇನ್ಮೇಲೆ ಈ ಏರಿಯಾದಲ್ಲಿ ರೌಡಿಸಂ ಹೆವಿ ಆಗುತ್ತೆ. ಚೈನ್ ಸ್ನ್ಯಾಚಿಂಗ್, ಡಕಾಯಿತು, ರಾಬರಿ, ಸೂಲಿಗೆ, ಹಿಟ್ ಪ್ಯಾಕೆಟ್, ಹೆವಿ ಕೊಲೆಗಳು. ಇಷ್ಟೇ ಯಾಕೆ, ಲ್ಯಾಂಡ್ ಮಾಫಿಯಾ ಕೂಡ ನಡೆಯುತ್ತೆ. ಯಾಕೆ ಟೆನ್ಷನ್ ಆಗ್ಬಿಟ್ರ? ನಾನು ಹೇಳಿದಕ್ಕೆ ಯಾವ್ದು ರಿಯಾಕ್ಷನೇ ಬರಲಿಲ್ಲ. ರೌಡಿಸಂ ಮಾಡ್ತೀನಿ ಅಂತ ಹೊರಟಿದ್ಯಾ? ನಿನ್ ಕೈಲಾದ್ರೆ ಮಾಡ್ಕೊ. ಹಿಂಗೆ ಟಪ್ ಅಂತ ಡೀಲ್ ಕಟ್ ಮಾಡ್ಕೊಂಬಿಟ್ರೆ ಹೆಂಗೆ? ಈಗ ನಾನು ಏನ್ ಮಾಡ್ಬೇಕು? ಇನ್ಮೇಲೆ ನಾನು ಆಡೋ ಆಟಗಳನ್ನ, ಓಟುಗಳನ್ನ, ನೋಟುಗಳನ್ನ ನೋಡ್ಕೊಂಡು ಸೈಲೆಂಟ್ ಆಗಿ ದುಡ್ಡು ಎನ್ಸ್ಕೊಂಡು ಇದ್ದು ಬಿಟ್ರೆ ಸಾಕು. ಅದಕ್ಕೆ ಏನ್ ಬೇಕೋ ಈಗಲೇ ಡೀಲ್ ಮಾತಾಡ್ಬಿಡೋಣ. ನಮಗೂ ಆಗ ಬಡ್ಜೆಟ್ ಹಾಕಕ್ ಕರೆಕ್ಟ್ ಆಗಿರುತ್ತೆ. ಅದನ್ನ ಬಿಟ್ಬಿಟ್ಟು ಮಾಮೂಲು ಸಾಲಿಲ್ಲ ಅಂತ ದ್ವೇಷಕ್ಕೆ ನೀನು ಗನ್ ಹಿಡ್ಕೊಂಡು ನನ್ನಿಂದ ಓಡ್ ಬರೋದು, ಲಾಂಗ್ ಹಿಡ್ಕೊಂಡು ನಾನು ನಿನ್ನಿಂದ ಓಡ್ ಬರೋದು, ಇದೆಲ್ಲ ಚೆನ್ನಾಗಿರಲ್ಲ. ಡೀಲ್ ಆಗಿದ್ ಬಿಟ್ಲಿ. ಲೋ, ಏನ್ ಮಾಡ್ಬೇಕೋ ಮೊದ್ಲು ಅದನ್ನ ಮಾಡ್ಬಿಟ್ ಬಾ, ಆಮೇಲೆ ವ್ಯವಹಾರ ಮಾತಾಡ್ಕೊಳ್ಳೋಣ. ಡೌಟ್
ನಾನು ದೊಡ್ಡ ರೌಡಿ ಆಗ್ತೀನೋ ಇಲ್ವಾ ಅಂತ ಡೌಟ್. ಆಗ್ತೀನಿ. ದೊಡ್ಡ ರೌಡಿಯಾಗಿ ಇದೇ ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡ್ತೀನಿ. ಬರ್ಲಾ? ನಮಸ್ಕಾರ ಗುರು. ಹೋಗಲ್ಲ. ಆಯ್ತು ಬಿಡುಗರು. ಬರ್ರ. ಯಾಕ ದೇವಸ್ಥಾನದಲ್ಲಿ ತಿರುಗಬೇಡ ಗುರು, ಹಿಂದ್ಗಡೆಯಿಂದ ಟಪಾರ್ ಅಂತ ಶೂಟ್ ಮಾಡ್ಬಿಡ್ತಾರೆ. ಹಿಂಗೆಲ್ಲ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಬ್ಯಾಕ್ ಪೋಸ್ ಅಲ್ಲಿ ಹೋಗ್ತೀನಿ. ಬರ್ಲಾ? ಬರ್ತೀನಿ ಸರ್. ಅಲ್ಲ ಚಕ್ ಚಕ್ ಅಲ್ಲ ಚಕ್ ಹಿಂದೆಯಿಂದ ಚುಚ್ಬಿಟ್ರಲ್ಲ. ಅಯ್ಯಪ್ಪ, ಎಲ್ಲ ನನ್ನ ನಾನು ಮೊದ್ಲೇ ಬಡ್ಕೊಂಡೆ. ಗಾಯ ಆಗಿರೋ ಜಾಗಕ್ಕೆ ಸ್ವಲ್ಪ ಟಿಂಚರ್ ಹಚ್ಚಿದ್ರೆ ಇಷ್ಟೊತ್ತು ಗಾಯ ಎಲ್ಲ ಕಿತ್ಕೊಂಡು ಹೋಗಿರೋದು. ಅದನ್ನು ಬಿಟ್ಟು ಟಿಕ್ ಟೊಂಟಿ ಹಾಕಿ ಗಸ ಉಜ್ಜಿದ್ರೆ ಹಿಂಗಾದ್ರೆ ಇನ್ನೇನಾಗತ್ತೆ ಗುರುವೆ. ಅಮ್ಮ ನಿಧಾನ. ಸಿಂಡಿ ಕಟ್ಟುವ ಬ್ಯಾಂಕು. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ಮೇ ಐ ಕಮ್ ಇನ್? ನೀವು ಯಾರು? ಅದು ನಿಮ್ಮ ಬ್ಯಾಂಕಲ್ಲಿ ಲೋನ್ ತಗೊಳಕ್ ಬಂದಿದ್ದೀವಿ. ಬನ್ನಿ. ಥ್ಯಾಂಕ್ ಯು. ಅಮ್ಮ ನೋಡಿ, ಲೋನ್ ತಗೊಳ್ಳೋ ಫಾರ್ಮಾಲಿಟೀಸ್ ಇದು. ಅಪ್ಲಿಕೇಶನ್ ಫಾರಮ್ ಫಿಲ್ಅಪ್ ಮಾಡಿ ಕನ್ಸಿಡರ್ ಮಾಡ್ತೀವಿ. ಅದರ ಅವಶ್ಯಕತೆ ನಮಗಿಲ್ಲ. ನಾವೇ ಫಾರ್ಮ್ ತಗೊಂಡು ಫಿಲ್ಅಪ್ ಮಾಡಿ ತಗೊಂಬಂದಿದ್ದೀವಿ. ನೀವು ಯಾರ್ಯಾರಿಗೆ ಲೋನ್ ಕೊಡಲ್ಲ? ನಿಮ್ಗೆ ಯಾಕದು? ನೀವು ಅದ್ರ ಬಗ್ಗೆ ಹೇಳಿದ್ರೆ ನಮಗೆ ಈ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗತ್ತೆ. ಸರಿ, ಪ್ರೆಸ್ನವ್ರಿಗೆ, ಅಡ್ವೊಕೇಟ್ಗಳಿಗೆ, ಪೊಲಿಟಿಷಿಯನ್ಸ್ಗೆ, ಪೊಲೀಸ್ನವ್ರಿಗೆ ಅವ್ರಿಗೆಲ್ಲ ಕೊಡಲ್ಲ. ಓಹೋ, ಸಮಾಜದ 4 ಪಿಲ್ಲರ್ಗಳು ಅವ್ರಿಗೆ ನೀವು ಲೋನ್ ಕೊಡಲ್ಲ. ನೋ ಪ್ರಾಬ್ಲಮ್, ನಮಗೆ ಧೈರ್ಯವಾಗಿ ನೀವು ಲೋನ್ ಕೊಡ್ಬೋದು. ತಗೊಳ್ಳಿ. 100 ಲಾಂಗು, 20 ಟಾಟಾ ಸುಮೋಗಳು, 70 ಕತ್ತಿಗಳು, ಹಾಕಿ ಸ್ಟಿಕ್ಗಳು 50, 150 ಜನರಿಗೆ 1 ವರ್ಷಕ್ಕಾಗೋಷ್ಟು ಖರ್ಚು. ಏನ್ರಿ ಇದೆಲ್ಲ? ಸರ್, ಇದನ್ನೆಲ್ಲ ತಗೊಳಕ್ಕೆ ನೀವು ಲೋನ್ ಕೊಟ್ಟು ನಮಗೆ ಸಹಾಯ ಮಾಡಿದ್ರೆ 1 ವರ್ಷದಲ್ಲಿ ನಮ್ಮ ಬಿಸ್ನೆಸ್ ನ ಡೆವಲಪ್ ಮಾಡಿ ನಿಮ್ಗೆಲ್ಲ ತೀರ್ಸ್ಬಿಡ್ತೀನಿ ಸರ್. ರೇ, ನಿಮಗೆ ರೀಪೇಮೆಂಟ್ ಕೆಪಾಸಿಟಿ ಇದೆಯನ್ರಿ? ಇನ್ಕಮ್ ಏನು? ಇನ್ಕಮ್ಗೂ ಒಂದು ಫಾರ್ಮ್ ರೆಡಿ ಮಾಡಿದ್ದೀವಿ. ಬಿಸಿನೆಸ್ ತಗೊಳ್ಳಿ ಸರ್. ತಲೆ ತೆಗಿಯಕ್ 10 ಲಕ್ಷ, ಕೈಕಾಲು ತೆಗಿಯಕ್ 3 ಲಕ್ಷ. ವಿಶೇಷ ಸೂಚನೆ, ದೀಪಾವಳಿ, ದಸರಾ, ಯುಗಾದಿ ಹಬ್ಬಕ್ಕಾಗಿ ವಿಶೇಷ ಬೋನಸ್ ಇದೆ. 1 ತಲೆ ತೆಗೆದ್ರೆ 1 ಕೈ ಫ್ರೀ. ಏನ್ರಿ ಇದು ಬಿಸಿನೆಸ್? ಲೋನ್ ಕೊಡ್ರಿ. ನೋಡಿ, ರೌಡಿಸಮ್ಗೆಲ್ಲ ಸಾಲ ಕೊಡಕ್ಕಾಗಲ್ಲ, ತಗೊಂಡು ಹೊರಡ್ತಾ ಇರಿ. ಕೊಡಲ್ಲ ಅಂದ್ರೆ ನಾವು ಬಿಡಲ್ಲ. ನೋಡು, ಲೋಕಲ್, ಇಂಟರ್ನ್ಯಾಷನಲ್. ನಾನು ಲೋಕಲ್. ವಾಪಸ್ ತಗೋತೀನಿ. ನಾನು ಗನ್ನನ್ನು ವಾಪಸ್ ತಗೊಳಲ್ಲ. ನಾನು ಹೊರಟೆ. ಹೋಗು. ನಿಮ್ಮ ಮನೆ ಅಡ್ರೆಸ್? ಮನೆ ಖಾಲಿ ಮಾಡುವಾಗ ಹೇಳ್ತೀನಿ, ಸಾಮಾನೆಲ್ಲ ಶಿಫ್ಟ್ ಮಾಡುವಂತೆ. ಇರ್ಲಿ. ನಿಂತ್ಕೊಳ್ಳಯ್ಯ. ಏನು? ಏನ್ ನಿನ್ನ ಅವತಾರ? ಈ ವಿಚಿತ್ರ ಡ್ರೆಸ್ಸು ಇದಾ? ಆ ಕುಚ್ಚುಪುಡಿ ಕಥಾ ಕಳಿ ಡ್ರೆಸ್ ಸಾಕಾ?